ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ವಿ3 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ಬಿಜೆಪಿ ಸರ್ಕಾರ ಬಂತು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಆದರೆ ಅವರು ಕೊಟ್ಟ ಆಶ್ವಾಸನೆ ಮೋಸ ಮಾಡಿದೆ ಅಂತ ಅಂಗನವಾಡಿ ಕಾರ್ಯಕರ್ತರ ಗೋಳು. ಏಕೆಂದ್ರೆ ಅವರಿಗೆ ತುಂಬಾನೇ ಒಂದು ಸಮಸ್ಯೆಗಳು ಜಾಸ್ತಿ. ಆ ಸಮಸ್ಯೆಯಲ್ಲಿ ಮೊದಲಿಗಾಗಬಹುದು, ಅವರಿಗೆ ಸಿಗುವ ಸಂಬಳದಲ್ಲಿ ಬಡ್ತಿ ಇಲ್ಲ, ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಪೌಷ್ಟಿಕಾಹಾರ ಸಿಗುತ್ತಿಲ್ಲ, ಅವರಿಗೆ ಅವರ ಬಾಡಿಗೆ ಮನೆಯಲ್ಲಿ ಅಂಗನವಾಡಿ ಕೇಂದ್ರಗಳು ನಡೆಸ್ತಿದ್ದರು, ಅದರ ಪರಿಹಾರ ಧನವೂ ಸಹ ಕೊಡ್ತಾ ಇಲ್ಲ. ಇಂಥದೇ ಒಂದು ಸಮಸ್ಯೆ ಹಲವಾರು ವರ್ಷಗಳಿಂದ ಕಾಡ್ತಾ ಇದೆ. ಅಂಥದ್ರಲ್ಲಿ ಇಂಥ ಒಂದು ಚಳಿಗಾಲದಲ್ಲಿ ಬೆಳಗಾವಿನಲ್ಲಿ ಒಂದು ಅಧಿವೇಶನ ನಡೀತಾ ಇದೆ. ಬಟ್ ಅದರ ಬಗ್ಗೆ ಅಂಗನವಾಡಿ ಕಾರ್ಯಕರ್ತ ಹಾಗೂ ಸಹಾಯಕಿಯರ ಬಗ್ಗೆ ಯಾರು ಸಹ ಆ ಒಂದು ಅಧಿವೇಶನದಲ್ಲಿ ಪ್ರಶ್ನೆ ಮಾಡುತ್ತಿಲ್ಲ. ಇಂಥದೇ ಒಂದು ಸಮಸ್ಯೆ ಜಾಸ್ತಿ ಆಗ್ತದ್ರಿಂದ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸತತ ನಿನ್ನೆಯಿಂದ ಅಹೋರಾತ್ರಿ ಧರಣಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರೊಂದಿಗೆ ರಾತ್ರಿಯಿಂದ ಇಂಥ ಒಂದು ಚಳಿಯದಲ್ಲಿ ಅವರು ಒಂದು ಮುಷ್ಕರ ಮಾಡಿದ್ದಾರೆ. ಅವರ ಮಾತಿಗೆ ಅವರಿಗೆ ನ್ಯಾಯ ಕೊಡುವವರು ಯಾರು, ಅವರಿಗೆ ಸೌಲಭ್ಯ ಕೊಡುವವರು ಯಾರು, ಅವರ ಸಮಸ್ಯೆಗಳನ್ನು ಬಗೆಹರಿಸುವವರು ಯಾರು? ಒಂದು ವೇಳೆ ನಮ್ಮ ಸಮಸ್ಯೆಗಳಿಗೆ ಬಗೆಹರಿಸದಿದ್ದರೆ ನಾವು ಮುಂಬರುವ ದಿನಗಳಲ್ಲಿ ಮರಣಾಂತಿಕ, ನಮಗೆ ಯಾವುದೇ ಒಂದು ರೋಗ ಬರಲಿ, ನಾವು ಸಾಯೋ ತನಕ ಇದು ಒಂದು ಪ್ರತಿಭಟನೆ ಮುಷ್ಕರ ನಾವು ನಿಲ್ಲಿಸೋದಿಲ್ಲ ಎಂಬ ಮಾತನ್ನು ಸಹ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ತೋರಿಸ್ತೀವಿ. ಎಷ್ಟೋ ಜನ ಹೆಣ್ಮಕ್ಕಳು ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಪ್ರವಾಸಿ ಮಂದಿರದ ಕಟ್ಟೆಯ ಮೇಲೆ ನಿನ್ನೆಯಿಂದ ಸತತ ಧರಣಿ ನಡೆಸಿದ್ದಾರೆ. ನಿಂದಿರಿಸಿ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಕ್ಕೆ ಇಂದಿನ ಹೋರಾಟಕ್ಕೆ ಗ್ರಾಚ್ಯುಟಿ ಹಣ ಬೇಕೇ ಬೇಕು, ಪಿಂಚಣಿ ಹಣ ಕೊಡಲೇಬೇಕು, ಒಳ್ಳೆಯ ಆಹಾರ ಮಕ್ಕಳಿಗೆ ಕೊಡಲೇಬೇಕು, ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಸಿಗಲೇಬೇಕು. ಪಿಂಚಣಿಯಾಗಿ ಮನೆಗೆ ಹೋದಂತ ಕಾರ್ಯಕರ್ತರಿಗೆ 10,000 ಹಣ ಕೊಡಲೇಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಅಯ್ಯಯ್ಯೋ 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 ಅಯ್ಯಯ್ಯೋ. ಹಲೋ ಮಿಸ್ಟರ್ ಸಿದ್ದರಾಮಯ್ಯ, ಮಿಸ್ಟರ್ ಸಿದ್ದರಾಮಯ್ಯ, ಹೇಳಿದ್ದೆಲ್ಲ ರಾಮರಾಜ, ಹೇಳಿದ್ದೆಲ್ಲ ರಾಮರಾಜ. ಹಲೋ ಮಿಸ್ಟರ್ ನರೇಂದ್ರ ಮೋದಿ, ಹಲೋ ಮಿಸ್ಟರ್ ನರೇಂದ್ರ ಮೋದಿ, ಹೇಳಿದ್ದೆಲ್ಲ ರಾಮರಾಜ, ಹೇಳಿದ್ದೆಲ್ಲ ರಾಮರಾಜ. ಅಯ್ಯಯ್ಯೋ 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 ಅಯ್ಯಯ್ಯೋ. जिंदाबाद जिंदाबाद जिंदाबाद. हमारी वरना खुर्ची खाली करो, हमारी मांगे पूरी करो, वरना खुर्ची खाली करो. ಹಂಗೆ ಹೇಳ್ರಿ ಅಷ್ಟೇ. ಅಂಗನವಾಡಿ
ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಲು ICDS ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ನಡೀತಕ್ಕಂತ ಡಿಸೆಂಬರ್ 17 ಹಾಗೂ 18ರ ಹೋರಾಟ ಏಕೆ ಹಮ್ಮಿಕೊಂಡಿದ್ದೇವೆಂದರೆ 2018ರಿಂದ ಇಲ್ಲಿವರೆಗೂ ನಮ್ಮ ಸರ್ಕಾರ ಒಂದು ನಯ ಪೈಸೆ ಕೂಡ ಹೆಚ್ಚು ಮಾಡಿಲ್ಲ. ಗ್ರಾಚ್ಯುಟಿ ಹಣ ಗುಜರಾತ್ ಕೋರ್ಟ್ ಪ್ರಕಾರ ತೀರ್ಪು ಆದ್ರೂ ಕೂಡ ಇನ್ನೂ ಕಡೆ ಬಿಡುಗಡೆ ಮಾಡ್ತಾ ಇಲ್ಲ. ಅಂಗನವಾಡಿ ಕಾರ್ಯಕರ್ತರಿಗೆ ಪೆನ್ಷನ್ ಕೊಡ್ತಾ ಇಲ್ಲ. ಶಾಲಾ UKG LKG ಮಕ್ಕಳು ಎಲ್ಲ ಅಂಗನವಾಡಿದಾಗೆ ಓದ್ಬೇಕು. ಎಲ್ಲ LKG UKG ಅಂಗನವಾಡಿ ಆಗ್ಬೇಕು, ಮೇಲ್ದರ್ಜೆಗೆ ಏರಿಸಬೇಕು. ನಮ್ದು ಆದೇಶ ಪ್ರಕಾರ ಮಾಡ್ಲೇಬೇಕು. ಆಗಲಾದ್ರೂ ನಾವು ಬಿಡ್ತಾ ಇಲ್ಲ. ದಯವಿಟ್ಟು ನಮ್ದೆಲ್ಲಾ ಬೇಡಿಕೆ ಒಪ್ಪಿ 26,000 ಸಂಬಳ ಕೊಡ್ಬೇಕಂತ ಹೇಳ್ತೀನಿ. ಸುಶೀಲಾ ಹತ್ತಿ ಜಿಲ್ಲಾಧ್ಯಕ್ಷ. ನಮಸ್ಕಾರ. ಪ್ರಾರಂಭವಾಗಿ ICDS ಪ್ರಾರಂಭವಾಗಿ ಸುಮಾರು 50 ವರ್ಷಗಳಾಯ್ತು. ಇಲ್ಲಿವರೆಗೆ ಗೌರವಧನನು ಹೆಚ್ಚಳ ಮಾಡಿಲ್ಲ, ನಮ್ಮ ನೌಕರಿನೂ ಖಾಯಂ ಮಾಡಿಲ್ಲ. ಅದಕ್ಕೆ ನಮಗೆ ಕನಿಷ್ಠ ವೇತನ ತಿಂಗಳಿಗೆ 26,000 ರೂಪಾಯಿ ಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊತಾ ಇದೀವಿ. ಅದಂತೆ ಗ್ರಾಜ್ಯುಟಿ ಆದೇಶ ಆಗಿದೆ, ಬಟ್ ಅನುದಾನ ಏನು ಬಿಡುಗಡೆ ಆಗಿಲ್ಲ. ಅದು ಕೂಡ ಕೂಡಲೇ ಬಿಡುಗಡೆ ಮಾಡಬೇಕು. ಮತ್ತೆ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಪೂರಕ ಆಹಾರ ಬೇಡ, ನಮ್ಗೆ ಪೂರ್ಣ ಪ್ರಮಾಣದ ಒಳ್ಳೆ ಗುಣಮಟ್ಟದ ಆಹಾರ ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇವೆ. ಅದರಂತೆ ICDS ಕಾಯ್ದೆಯನ್ನ ಆಗ್ಬೇಕು. ಗೌರವಧನ ಹೆಚ್ಚಳ ಮಾಡ್ಬೇಕು. ಅದು ಗ್ರಾಜ್ಯುಟಿ ಕೊಡುವುದು ನಮ್ಮ ಹಕ್ಕು. ಅಂಗನವಾಡಿ ನೌಕರಿಯನ್ನು ಮೇಲ್ದರ್ಜೆಗೆ ಏರಿಸಬೇಕು. ಗ್ರಾಜ್ಯುಟಿ ಕೊಡಲೇಬೇಕು. ರೆಡಿಮೇಡ್ ಫುಡ್ ಕೊಡ್ತಾ ಇದ್ದಾರೆ. ರೆಡಿಮೇಡ್ ಫುಡ್ ಇಂದ ಮಕ್ಕಳು ತಿಂತ ಇಲ್ಲ. ಅದು ಒಂದು ದಿವಸ ಉಪ್ಪಿಟ್ಟು, ಒಂದು ದಿವಸ ಅನ್ನ, ಅದಕ್ಕ ಕಚ್ಚಾ ಪದಾರ್ಥಗಳು ಬೇರೆ ಬೇರೆ ಉಪ್ಪು, ಖಾರ, ಎಣ್ಣೆ ಈ ತರ ಎಲ್ಲ ಕೊಡ್ತಾ ಇದ್ರು. ಚೆನ್ನಾಗಿ ಊಟ ಮಾಡ್ತಾ ಇದ್ರು ಮಕ್ಕಳು. ಈ ಒಳ್ಳೆ ಫುಡ್ ಕೊಡ್ತಾ ಇಲ್ಲ. ಅದರಿಂದ ಮಕ್ಕಳು ಗ್ರೇಡ್ ಮಕ್ಕಳಿಗೆ ಬರ್ತಾ ಇದ್ದೇವೆ ಜಾಸ್ತಿ. ಒಳ್ಳೆ ಫುಡ್ ಕೊಡ್ಬೇಕು. ಮಕ್ಕಳ ತಿಂಡಿ ಮೇಲೆ ಏನು ಸರ್ಕಾರ GST ಹಾಕಿದೆ, ಆ GST ತೆಗಿಬೇಕು. ತೆಗೆದಾಗ ಮಾತ್ರ ನಮ್ಗೆ ಒಳ್ಳೆ ಫುಡ್ ಕೊಡ್ತೀರಿ ಅಂತ ಹೇಳಿ ನಮ್ದು ಒಂದು ಅಭಿಪ್ರಾಯ. ಕೂಡಲೇ ಕನಿಷ್ಠ ವೇತನ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಜಯಶ್ರೀ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರಿಗೆ ಬೀದಿಗಿಳಿಸಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಂಗನವಾಡಿ ನೌಕರರ ಸಂಘ ಇಡೀ ರಾಜ್ಯದಂತ ಜಿಲ್ಲೆದಾಗ ಹೋರಾಟ ನಡೆದದ. ನಿನ್ನೆ ನೋಡುದು ರಾತ್ರಿ ಎಲ್ಲ ಶಾಲೆಗೆ ಎಲ್ಲರೂ ಮಕ್ಕೊಂಡಾರ. ಆದ್ರ ಇಲ್ಲಿಂದು DC ಮೇಡಮ್ ಆಗ್ಲಿ ಅಥವಾ ನಮ್ DD ಆಗ್ಲಿ ನಮ್ PO ಸರ್ ಆಗ್ಲಿ ನಮ್ದು ಸ್ಥಳೀಯ ಸಮಸ್ಯೆಗಳು ಬೇವ ಯಾರು ಬಿ ಇಲ್ಲಿ ತನಕ ಬಂದಿಲ್ಲ. ಯಾಕ ಕೇಳ್ಬೇಕಲ್ಲ, ಅವ್ರ ಬಿ ಕುಂತಾರ. ಇದು ರಾಜ್ಯ ಮಟ್ಟದಾಗ ಸರ್ಕಾರಕ್ಕೆ ಏನ್ ಒಪ್ಪಿಸ್ಬೇಕು ಅದು ಮನವಿ ಇರ್ತದ. ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಅದು ಮಾಡ್ತದ. ಖರೆ ಇಲ್ಲಿ ನಮ್ಮವರೆಲ್ಲ ಬೀದಿ ಬಂದಾರ, ಏನ್ ಸಮಸ್ಯೆ ಅದ ಮತ್ ಏನಿಲ್ಲ ಅಂತ ಅವ್ರು ಕೇಳ್ಬೇಕಿಲ್ಲ. ಇಲ್ಲಿ ತನಕ ಯಾರು DD ಬಿ ಬಂದಿಲ್ಲ, ಮತ್ತ DC ಮೇಡಮ್ ಅವ್ರ ಬಿ ಬಂದಿಲ್ಲ, ನಮ್ PO ಸರ್ ಬಂದಿಲ್ಲ, ಯಾರೇ MLA ಆಗ್ಲಿ ಏನೇ ಯಾರು ಬಂದಿಲ್ಲ. ಅದಕ್ಕ ನಾವೇನದ ಅಂದ್ರ ನಮ್ಮ ಸಂಘಟನೆ ಮತ್ತ DD ಸಾರು ಮತ್ತ DC ಮೇಡಮ್ PO ಸರ್ ಎಲ್ಲ ಕುಂತಿ ನಮ್ದು ಏನದ ಮನಿ ಬಾಡಿಗೆ ಆಗಿಲ್ಲ. ಈಗ 5 ತಿಂಗಳಾಯ್ತು ಮನಿ ಬಾಡಿಗೆದವ್ರ ಮನಿ ಬಾಡಿಗೆ ಆಗಿಲ್ಲ. ಮತ್ತ ಕೆಲವು ಮುಂಬಡ್ತಿ ಕೊಟ್ಟಿಲ್ಲ. ಮತ್ತ ವರ್ಗಾವಣೆ ಅವು ಕೊಟ್ಟಿಲ್ಲ. ಈ ಗ್ರಾಜ್ಯುಟಿ ಆದವ್ರು ನಮ್ ತಾಯಿದಾರ ಎಷ್ಟ್ ಮಂದಿ ಹರ ಅವ್ರಿಗೆ ಇಡಿಗಂಟು ಕೊಟ್ಟಿಲ್ಲ. ಇಡಿಗಂಟ ಸರ್ಕಾರ ಇದು ಗ್ರಾಚ್ಯುಟಿ ಆಗಿನ ಉಪದಾನ ಕೊಡ್ಬೇಕು. ಮತ್ತ ಇನ್ನೊಂದ್ ಏನದ ಅಂದ್ರ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕ್ಕೆ ಕೆಲಸ ಮಾಡಿ ಮನೆಗೆ ಹೋಗ್ಲತ್ತಾರ. 10,000 ಪೆನ್ಷನ್ ಕೊಡ್ಬೇಕು. ಅದು ಕೊಡಸ್ತನ ನಾವು ಸರ್ಕಾರಕ್ಕೆ ಇಲ್ಲಿಲ್ದವ್ರು ಬೆಂಗಳೂರು ತನ ಹೋರಾಟ ಮಾಡ್ತೀವಿ. ಈ ಸ್ಥಳೀಯ ಬೇಡಿಕೆ ಎಲ್ಲ ಸಮಸ್ಯೆಗಳು ನಮ್ಮ ಜಿಲ್ಲಾ ನೇತೃತ್ವದಾಗ ಜಿಲ್ಲಾಧಿಕಾರಿ ಮತ್ತ ನಮ್ DD 5 ತಾಲೂಕು ಸಂಬಂಧಪಡ್ತಾರ. ನಮ್ದು ಜಿಲ್ಲಾ ಏನು ಕಮಿಟಿ ಅದಲ್ಲ, ಜಿಲ್ಲಾ ಅಧ್ಯಕ್ಷ ಕಾರ್ಯದರ್ಶಿ ಎಲ್ಲರೂ ಕೂಡ 5 ತಾಲೂಕ ಕೂಡಿ ಅವ್ರೊಂದು ನಮಗ ಚರ್ಚೆ ಮಾಡಿ ಬಗೆಹರಿಸ್ಬೇಕಂತ ಹೇಳಿ ನಾವು ಕೇಳ್ಕೊಳತಿದ್ದೇವೆ. ಆಯತನ ಇಷ್ಟು ಜನ ಸೇರದ ಮತ್ತ ಅವ್ರು ಏನಾಗ್ಯಾರ ಅಂತ ಕೇಳಲೇ ಹೋಗ್ಯಾರಲ್ಲ ಬಂದಿ ನಮಗ್. ಅವ್ರು ಕೂಡಲೇ ನಮ್ DD ಸಾರು ಮತ್ತ PO ಸಾರು DC ಮೇಡಮ್ ನಮ್ದೆಲ್ಲ ಏನದ ಇಲ್ಲಿ ಬಗೆಹರಿದಾರ ಹರ್ಷಪ್ಪ. ಅದು ಬೆಂಗಳೂರದವ್ರು ಮಾಡ್ತಾರ ಸರ್ಕಾರ ತಾನೇ. ಇಲ್ಲಿಂದ ಬಗೆಹರಿಸ್ಲಿ. 7 ಜನ ಕುಂತಾರ. ಈಗ ತಿಂಗಳಿಗೆ ಒಂದ್ಸಲ ಬಾಡಿಗೆ ಬರ್ತಾರ. ಇವ್ರು 5 ತಿಂಗಳು 6 ತಿಂಗಳು ಹೋದ್ರೆ ಹಂಗ್ ಮಾಡ್ಬೇಕು ಹೇಳ್ರಿ, ಎಲ್ಲಿಂದ ಕೊಡ್ಬೇಕು? ಅದ್ರ ಸಲಕ ಏನವ ಸ್ಥಳೀಯ ಬೇಡಿಕೆಗಳೆಲ್ಲ ಸಮಸ್ಯೆಗಳು ನಮ್ DD ಸಾಬ್ ಬಂದಿ ಅವ್ರು ಕೇಳ್ಬೇಕು. DD ಸಾಬ್ರು ಬಿ ಕೇಳ್ಬೇಕು, DC ಮೇಡಮ್ ಬಿ ಕೇಳ್ಬೇಕು. ಅಲ್ಲಿ ತನಕ ನಾವು ಹಿಂಗೆ ಕೂಡ್ತೇವೆ. ನನ್ನ ಹೆಸರು ಶಕುಂತಲಾ ಸೋನಿ, ಬೀದರ್ ತಾಲೂಕು ಅಧ್ಯಕ್ಷ.